ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋದು ಬ್ಲೂ ಫ್ಯಾಬ್ರಿಕ್ ದಪ್ಪ ಇದೆ. ಇದು ನಿಕ್ಕರ್ ಬಟ್ಟೆ. ಈಗ ಸ್ಕೂಲ್ ಯೂನಿಫಾರ್ಮ್ ಸೀಸನ್ ಟೈಮ್ ಅಂತ ಸ್ಕೂಲ್ ಮಕ್ಕಳು ಯೂನಿಫಾರ್ಮ್ ನಿಕ್ಕರ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಕಟಿಂಗ್ನ ತೋರಿಸ್ತಿದ್ದೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ. ಬನ್ನಿ, ನಿಕ್ಕರ್ ಕಟಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಮಾರ್ಕಿಂಗು. ಇದು ಸ್ಟಾರ್ಟಿಂಗ್ ಪೀಸ್ ಇರುತ್ತಲ್ವ, ಡಬಲ್ ಪೀಸ್. ಇದು ಡಬಲ್ ಪೀಸ್ನ ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಪೀಸು ಎಡ್ಜಸ್ ಪೀಸ್ ಇರುತ್ತಲ್ಲ, ಓಪನ್ ಪೀಸ್ನ ತೊಗೊಳ್ಳಿ. ಫಸ್ಟು ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ. ಬೆಲ್ಟ್ ನಮಗೆ 2 ಇಂಚ್ ಬೆಲ್ಟ್ ಬೇಕು. ಅಗಲ 2 ಇಂಚು. 2 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. 2 ಪೀಸ್ ಇದೆ, 2 ಇಂಚಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, 2 ಇಂಚು. ಇದು ನಾನು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಸ್ಟಿಚಿಂಗು ಸೇರಿ 2.5 ಆಗುತ್ತೆ. ನಾನು 2 ಇಂಚ್ ಬಿಡ್ತಿಂದು ಬೆಲ್ಟ್ ಸೈಜು. 24 ಇಂಚು ಸೊಂಟ. ಇದು ಎಕ್ಸ್ಟ್ರಾ ಮಾರ್ಜಿನು ಒಳಗಡೆ ಸೈಡು. ಎಕ್ಸ್ಟ್ರಾ ಮಾರ್ಜಿನ ನಾನು 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚ್ ಮಾರ್ಜಿನು. ಸೊಂಟ ಸೈಜು 24. ಒಂದು ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ. ಬಟ್ಟೆ ಫ್ಯಾಬ್ರಿಕ್ಕು ನೀರಿಗೆ ಹಾಕಿದ್ರೆ ಶಿಂಕ್ ಆಗುತ್ತೆ, ಅದಕ್ಕೋಸ್ಕರ ನಾನು 25 ತೊಗೊಳ್ತಾ ಇದ್ದೀನಿ. ಇದು ಬೆಲ್ಟು ಉಕ್ಸ್ ಬರುತ್ತಲ್ಲ, ಉಕ್ಸ್ಗೆ ಬೆಲ್ಟ್ಗೆ ಲಾಕ್ಗೆ ಎಕ್ಸ್ಟ್ರಾ 3 ಇಂಚು. ಎಕ್ಸ್ಟ್ರಾ 3 ಇಂಚು. 12.5 ಸೊಂಟದ ಮೆಜರ್ಮೆಂಟು. ಒಟ್ಟು ನಾನು 15.5 ತೊಗೊಂಡಿದ್ದೀನಿ. ಸುತ್ತಳತೆ ಇದು 15.5. ಈಗ ಇದೇ ಥರ ಫೋಲ್ಡಿಂಗಲ್ಲೇ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, 15 ಇಂಚಿಗೆ 15 ಅಂದರೆ 30 ಆಗುತ್ತೆ. ಕಟ್ ಮಾಡಿದ್ದೀನಿ. ಹಾಗೆ ಈಗ ಈ ಕಡೆಯೂ ಕಟ್ ಮಾಡ್ಕೊಳ್ಳಿ. ಇದು ಬೆಲ್ಟ್ ಪೀಸು. ಫ್ರಂಟ್ ಸೈಡು 13 ಇಂಚು ಫ್ರಂಟು ಉದ್ದ, ಲೆಂತ್ 13ಕ್ಕೆ ಮಾರ್ಕಿಂಗ್ ಮಾಡಿದ್ದೀನಿ. ಕೆಳಗಡೆ ಇದು ಫೋಲ್ಡಿಂಗಿಗೆ ಬಟ್ಟೆ 2 ಇಂಚು ಫೋಲ್ಡಿಂಗಿಗೆ ಬಟ್ಟೆ ಬಿಟ್ಟಿದ್ದೀನಿ. 13 ಇಂಚು ಉದ್ದ. ಸೊಂಟ ಆಗಲೇ ಹೇಳಿದೆ 24 ಅಂತ.
ಡಿವೈಡಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಬಿಡ್ತು ಜಾಸ್ತಿ ಇರಬೇಕು, ಫ್ರಂಟ್ ಬಿಡ್ತು ಕಡಿಮೆ ಇರಬೇಕು. ನಾನು 6.5 ತೊಗೊಳ್ತೀನಿ. ಆರೂವರೆ ತೊಗೊಂಡಿದ್ದೀನಿ. ನಮಗೆ ಫ್ರಂಟ್ ಸೈಡು ಡಾಟ್ಸ್ ಬರುತ್ತೆ, ಆ ಡಾಟ್ಸ್ಗೆ 1 ಇಂಚ್ ಎಕ್ಸ್ಟ್ರಾ. 6.5 7.5 ಡಾಟ್ಸ್ಗೆ 1 ಇಂಚ್ ಎಕ್ಸ್ಟ್ರಾ 7.5. ಕೆಳಗಡೆ ಬಿಡ್ತು ಅಗಲ 8 ಇಂಚು. ಇದು ಕೆಳಗಡೆ ಬಾಟಮು 8 ಇಂಚು ಅಗಲ. ಇಂಚು ಕೆಳಗಡೆ ಬಾಟಮ್ ಬಿಡ್ತು. ಇದರಿಂದ 4 ಇದು 8 ತೊಗೊಂಡಿದೆಯಲ್ವಾ, ಮೇಲ್ಗಡೆ 4 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. 4 8 ಬಿಡ್ತಾದ್ಮೇಲೆ 9.5 ತೊಗೊಳ್ಳಿ. 9 ತೊಗೊಳ್ಳಿ. 9.5 ಇಲ್ಲಾಂದರೆ 9. ಈ ಥರ ಕ್ರಾಸ್ ಶೇಪ್ ಬರುತ್ತೆ. ಕೆಳಗಡೆ 8 ಮೇಲ್ಗಡೆ 9.5 ಕ್ರಾಸ್ ಆಗಿ ಬರುತ್ತೆ. ಈ ಮೇಲ್ಗಡೆ ಮಾರ್ಕಿಂಗ್ ಮಾಡಿದ್ದೀವಲ್ಲ 7.5ಗೆ ಈ ಕ್ರಾಸ್ ಶೇಪ್ ಕೆಳಗಡೆಗೂ ಇದಕ್ಕೂ ಕ್ರಾಸಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಸೈಡಲ್ಲಿ ಸ್ಟಿಚಿಂಗ್ಗೆ ಮಾರ್ಜಿನ್ ಎಷ್ಟು ಬೇಕೋ ಅದು ಬಿಟ್ಕೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ಟೆನ್ಷನ್ ಮಾರ್ಜಿನ್ ಅಷ್ಟು ಬಟ್ಟೆ ತೊಗೊಂಡು ಕಟ್ ಮಾಡ್ತಿದ್ದೀನಿ. ಇಲ್ಲಿ ಬಾಟಮ್ ಸೈಡ್ ಕೆಳಗಡೆ ಸ್ಟ್ರೈಟಾಗಿ ಕಟ್ ಮಾಡಬೇಡಿ, ವಿ ಶೇಪಲ್ಲಿ ಕಟ್ ಮಾಡಿ. ಫೋಲ್ಡಿಂಗ್ ತೊಗೊಳ್ತೀವಲ್ಲ ಆಗ ಕೆಳಗಡೆ ವಿ ಶೇಪ್ ಬೇಕು. ಫ್ರಂಟ್ ರೆಡಿ ಇದೆ. ಈಗ ಬ್ಯಾಕ್ನ ನಾನು 1.5 ಇಂಚು ದೊಡ್ಡದಾಗಿ ವಿಡ್ತ್ನ ಕಟ್ ಮಾಡ್ತಿದ್ದೀನಿ. ಇದೇ ಪೀಸ್ನ ತೊಗೊಂಡು 1.5 ಇಂಚು ವಿಡ್ತ್ ಜಾಸ್ತಿ ತೊಗೊಂಡು ಕಟ್ ಮಾಡ್ತೀನಿ. ಬ್ಯಾಕ್ ಪೀಸು ಫ್ರಂಟ್ ಪೀಸು. ಬ್ಯಾಕ್ನ ನಾನು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ.
ಫ್ರಂಟು ಬ್ಯಾಕು ನಿಕ್ಕರ್ ಕಟಿಂಗ್ ರೆಡಿ ಇದೆ. ಏಟ್ ಆ್ಯಂಡ್ ಹಾಫ್ ಲೆಂತ್. ಇದು ಬಟನ್ಗೆ ಬಟನ್ಸು ಮತ್ತು ಹೋಲ್ ಬರುತ್ತಲ್ಲ ಅದಕ್ಕೋಸ್ಕರ 8 ಆ್ಯಂಡ್ ಹಾಫು. ಫೋಲ್ಡಿಂಗು ಡಬಲ್ ಪೀಸು. ಕೆಳಗಡೆ ಬಾಟಮ್ ಇದು ರೌಂಡ್ ಶೇಪು. ಪಾಕೆಟ್ ಇದು. ಪಾಕೆಟ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೆಳಗಡೆ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಡು ಪಾಕೆಟ್ ಜೋಬ್ ಬರುತ್ತಲ್ಲ ಅಟ್ಯಾಚಿಂಗು ಆ ಕಡೆ ಬರುತ್ತೆ. ಇದು ಇನ್ನೊಂದು ಅಪೋಸಿಟ್ ಸೈಡಿಗೆ ಬರುತ್ತೆ. ಒಂದೂವರೆ ಇಂಚಲ್ಲಿ ಪೀಸ್ನ ಫೋಲ್ಡಿಂಗ್ ತೊಗೊಳ್ತಾ ಇದ್ದೀನಿ. ಇದು ಬಟನ್ ಸೈಡಿಗೆ, ಬಟನ್ ಹಾಕ್ತೀವಲ್ಲ ಆ ಸೈಡಿಗೆ. ಫೋಲ್ಡಿಂಗು ಡಬಲ್ ಪೀಸ್ ಫೋಲ್ಡಿಂಗ್ ತೊಗೊಳ್ಳಿ. ಕಟಿಂಗ್ ರೆಡಿ ಇದೆ. ಫ್ರಂಟು ಬ್ಯಾಕು ಬಟನ್ ಪೀಸು, ಬಟನ್ ಹೋಲ್ ಪೀಸು, ಬೆಲ್ಟ್ ಪೀಸ್, ಪಾಕೆಟ್ ಪೀಸ್, ಸ್ಕೂಲ್ ಯೂನಿಫಾರ್ಮ್ ನಿಕ್ಕರ್ ಕಟಿಂಗ್ ರೆಡಿ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಬೇಡಿ. ಈ ಕಟಿಂಗ್ ಮಾಡಿರೋವಂಥ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.